ಇಂದಿನ ಸಂಚಿಕೆಯಲ್ಲಿ ನಂದ, ಮಾಧವ ಮತ್ತು ಪ್ರಿಯಾ 3 ಜನನು ಕುತ್ಕೊಂಡು ಮಾತಾಡ್ತಿರ್ತಾರೆ. ಆಗ ನಂದ ಮಾಧವಂಗೆ ಲೆಕ್ಕ ತೋರಿಸ್ತಾ ಇರ್ತಾರೆ. ಮಾಧವನ ಹತ್ರ ಅಕ್ಷಯ ಏನೋ ಲೆಕ್ಕ ಬರೆದ್ಬಿಟ್ಟಿದ್ದಾಳೆ, ಅದನ್ನು ನೋಡಿ ಹೇಳು ಅಂತ ಕೇಳ್ತಾನೆ. ಸರಿ ಅಂತ ಮಾಧವ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಮೀನಾ, ಅತ್ತೆ ನಾವು ಹೊರಡ್ತೀವಿ, ಮಾವ ನಾವು ಹೊರಡ್ತೀವಿ ಅಂದಿದ ತಕ್ಷಣ ಗಿರಿಜಾ, ಅಯ್ಯೋ ವಾಟ್ರ್ ಬಾಟ್ಲು ಬೇರೆ ನೀರೆಲ್ಲ ಕುಡಿಬೇಡಿ ತಗೊಳ್ಳಿ ಅಂದ್ಬಿಟ್ಟು ವಾಟ್ರ್ ಬಾಟ್ಲನ್ನ ಗಿರಿಜಾ ಕೊಡ್ತಾರೆ. ಅಷ್ಟರಲ್ಲಿ ಕೇಶವ, ಅಪ್ಪ ನಾವು ಹೊರಡ್ತೀವಿ ಅಂದ ತಕ್ಷಣ ನಂದ, ಖರ್ಚಿಗೆ ದುಡ್ಡು ಬೇಡವಾ ನಿನಗೆ ಅಂತ ಅಂದ್ಬಿಟ್ಟು ಅಮೌಂಟ್ನ ಕೌಂಟ್ ಮಾಡಿಬಿಟ್ಟು ಬರೀ ಅದರಲ್ಲಿ 2 ನೋಟ್ ಅಂದರೆ 1,000 ರೂಪಾಯಿ ಅಷ್ಟೇ ಕೊಡ್ತಾನೆ. ಕೇಶವ ಅದನ್ನ ಸುಮ್ಮನೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ನಂದ, ತಗೊಳ್ಳೋ ಧಾರಾಳವಾಗಿ ಖರ್ಚು ಮಾಡು ಅಂತ ಅಂದ್ಬಿಟ್ಟು 1,000 ರೂಪಾಯಿ ಕೊಡ್ತಾರೆ. ಗಿರಿಜಾ, ಇನ್ನೂ ಸ್ವಲ್ಪ ಕೊಟ್ಟು ಕಳಿಸ್ರಿ, ಅವ್ರಿಗೂ ಖರ್ಚುಗಳಿರುತ್ತಲ್ವಾ ಅಂತ ಹೇಳಿದ್ಕೆ ನಂದ, ಏನು ಖರ್ಚಿರುತ್ತೆ ಹೇಳೋ, ಅವ್ರಿಗೆ ಆಫೀಸ್ನವರೇ ಕರ್ಕೊಂಬರ್ತಾರೆ, ರೂಮು ಅವರೇ ಕೊಡ್ತಾರೆ, ಇನ್ನು ಊಟ ತಿಂಡಿ ಅವರೇ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೇನು ಖರ್ಚಿರುತ್ತೆ ಅವ್ರಿಗೆ, ಮೀನೇನೆ ಅವತ್ತು ಹೇಳಿದ್ದಲ್ಲ ಅಂತ ಅಂದ ತಕ್ಷಣ ಪ್ರಿಯಾ, ಅಲ್ಲ ಊಟ ತಿಂಡಿ ಓಡಾಡೋ ಖರ್ಚು ಎಲ್ಲ ಅವರೇ ಕೊಡ್ತಿದ್ರು ಅಂದಮೇಲೆ, ಅಯ್ಯೋ ಮಾವ ಕೊಟ್ಟಿರೋ ಜಾಸ್ತಿನೇ ಆಯಿತು, ನೀವು ಲಕ್ಕಿ ಬಿಡಿ ಮೀನಾ ಅವರೇ ಅಂತ ಹೇಳ್ತಾರೆ. ಇದಕ್ಕೆ ಮಾಧವ, ಪ್ರಿಯಾ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಸುಮ್ಮನೆ ಮಾಡಿಸ್ತಾನೆ. ಆಮೇಲಿಂದ ನಂದ ಕೇಶವನ ಹತ್ರ, ನಾನು ಹೇಳಿರೋದೆಲ್ಲ ನೆನಪಿದೆ ತಾನೇ ನಿನಗೆ, ಸರಿ ಆಯಿತು ತಡೆ ಆಗ್ತಿದೆ ನೀವು ಇನ್ನು ಹೊರಡಿ ಅಂತ ಹೇಳ್ತಾನೆ. ಆಮೇಲಿಂದ ಕೇಶವ, ಸರಿ ಆಯಿತು ಹೊರಡ್ತೀನಿ ಅಂದ್ಬಿಟ್ಟು ಮೀನಾ, ಸರಿ ನಾವು ಹೊರಡ್ತೀವಿ ಅಂತಾರೆ. ಆಮೇಲಿಂದ ಗಿರಿಜಾ, ನಿನಗಿಷ್ಟ ಅಂದ್ಬಿಟ್ಟು ನಾನು ಕರ್ಜಿಕಾಯಿ ಮಾಡಿದ್ದೀನಿ ಕೇಶವ, ನಿನಗಿಷ್ಟವಾದ ಕರ್ಜಿಕಾಯಿ ಕಣೋ ಅಂತ ಅಂದ್ಬಿಟ್ಟು ಬಾಕ್ಸ್ ಓಪನ್ ಮಾಡಿದೆ, ಅದ್ರಲ್ಲಿ ದುಡ್ಡಿರುತ್ತೆ. ಆವಾಗ ಕೇಶವ, ಅಮ್ಮ ನೀನು ಈ ಕರ್ಜಿಕಾಯಿ ಅಂತ ಹೇಳಲೇ ಇಲ್ಲ, ಈ ಕರ್ಜಿಕಾಯಿ ನಂಗೆ ತುಂಬ ಇಷ್ಟ ಬಿಡಮ್ಮ ಅಂತ ಅಂದ್ಬಿಟ್ಟು ಅಮ್ಮನ್ನ ತಪ್ಕೋತಾರೆ. ಆಮೇಲಿಂದ ಅವರಿಬ್ಬರು ಹೊರಡ್ತಾರೆ. ಕೇಶವ, ಅಯ್ಯೋ ಇಲ್ಲೊಂದು ಆಟೋ ಇದೆ ಇರೋದು ಮೀನಾ ಕೇಳೋಣ ಅಂದ್ಬಿಟ್ಟು, ರಮೇಶಣ್ಣ ನೀವಾ, ನಿಮ್ಮನ್ನು ಕೇಳಂಗೆ ಇಲ್ಲ, ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಿಟ್ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರಿಬ್ಬರು ಆಟೋ ಅಷ್ಟರಲ್ಲಿ ವಲ್ಲಭ ಬಂದುಬಿಟ್ಟು, ಕೇಶವಣ್ಣ 1 ನಿಮಿಷ ಅಂತ ಅಂದ್ಬಿಟ್ಟು, ಸಾರಿ ಇದು ನಿಮಗೆ ಬೆಂಗಳೂರಿಗೆ ಹೋಗ್ತಿದ್ದೀರಲ್ಲ ಹೊಟ್ಟೆ ಹಸಿವು ಆದರೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಕೊಡ್ತಾನೆ. ಹ್ಯಾಪಿ ಜರ್ನಿ ಅದಕ್ಕೆ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ಅಣ್ಣನ ಜೊತೆ ಸ್ವಲ್ಪ ಏನೋ ಮಾತಾಡಬೇಕು ಅಂದ್ಬಿಟ್ಟು ಕೇಶವನ ಸೈಡಲ್ಲಿ ತೊಗೊಂಡೋಗ್ಬಿಟ್ಟು, ತಗೋ ಇದನ್ನು ಖರ್ಚಿಗೆ ಬೇಕಾಗುತ್ತೆ ನಿನಗೆ ಅಂತ ದುಡ್ಡು ಕೊಡ್ತೇನೆ. ಅದಕ್ಕೇನೆ ಕೇಶವ, ನೋಡು ಸುಮ್ಮನೆ ಇರು ಎಂತಕ್ಕಿದು ಅಂತಂದಿದ್ದಕ್ಕೆ ವಲ್ಲಭ, ಫಸ್ಟ್ ಟೈಮ್ ಅದಕ್ಕೆ ಜೊತೆ ಹೊರಗಡೆ ಹೋಗ್ತಿದ್ದೆ, ಇದು ಬೇಕಾಗುತ್ತೆ ಅಂದಿದ್ದಕ್ಕೇ ಕೇಶವ, ಅಲ್ಲ ಅಪ್ಪ ನೋಡು 1,000 ರೂಪಾಯಿ ಕೊಟ್ಟಿದ್ದಾರೆ ಖರ್ಚಿಗೆ, ಎಲ್ಲಿ ಸಾಲತ್ತೆ ಹೇಳೋ, ಮೀನಾ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಹೋಗೋಣ ಸುತ್ತಾಡೋಣ ಅಂತ ನನಗೂ ಅವಳಿಗೆ ಏನಾದರೂ ಕೊಡಿಸ್ಬೇಕು ಅಂತಿದ್ದೆ, ಅದೆಲ್ಲ 1,000 ರೂಪಾಯಲ್ಲಿ ಎಲ್ಲೋ ಸಾಕಾಗುತ್ತೆ, ಇದು ಈಗಲೂ ಸಮೇತ ಮೀನಂಗೆಲ್ಲ ಕೇಳೋಕ್ಕಾಗತ್ತಾ, ಅವಳಿಗೇನಾದರೂ ಐಸ್ ಕ್ರೀಮ್ ಕೊಡಿಸಿ ಅದು ಕೊಡು ಇದು ಕೊಡಿ ಅಂದ ತಕ್ಷಣವೇ ಅವನೇನಂತ ದುಡ್ಡಿಲ್ಲ ನೀ ಕೊಡು ಅಂತ ಕೇಳೋಕ್ಕಾಗತ್ತಾ, ಇದನ್ನು ಅಪ್ಪ ಯಾಕೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಿದ್ದಕ್ಕೇ ವಲ್ಲಭ, ಅಯ್ಯೋ ಅಪ್ಪ ಈ ನಿಮ್ಮ ಅಕ್ಕ ಸಪ್ಪಗೆ ಮಾಡಿಕೊಂಡ್ರೆ ಅದಕ್ಕೆಗೂ ಬೇಜಾರಾಗುತ್ತಲ್ವಾ, ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಅದು ಯಾವಾಗಲಿಂದನೂ ಹೇಳ್ತಾನೆ ಇರ್ತಾರೆ. ಅದೇನು ಹೊಸ್ತಾ ನಮಗೆ, ಇಷ್ಟು ವರ್ಷದಿಂದನೂ ಅವ್ರು ಹೀಗೇ ಬದುಕೊಂಬಂದಿದ್ದಾರೆ, ಈಗ ಬದಲಾಗ್ಬಿಡ್ತಾರೆ ಅವರು, ಸರಿ ಅದಕ್ಕೇ ತಗೋ ಇದನ್ನು ಇಟ್ಕೊ ನೀನು ಖರ್ಚಿಗೆ ಅಂತ ಹೇಳ್ಕೊಂಡ ತಕ್ಷಣ ಕೇಶವ, ನನಗೆ ಬಾರಿಸ್ಬಿಡ್ತೀನಿ ನೋಡು ಅಂತ ಹೇಳಿದ ತಕ್ಷಣ ವಲ್ಲಭ, ನೋಡು ನೀನು ಗೋಳೆ ಹೇಳ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ತಗೋ ಇನ್ನೂ ಜಾಸ್ತಿ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ದುಡ್ಡಿಲ್ಲ ನನ್ನ ಹತ್ರ, ಅಪ್ಪನಿಗೆ ಬೇರೆ ಕೊಟ್ಟನಲ್ಲ ಅಂದಿದ್ದಕ್ಕೇ ಕೇಶವ, ನೋಡು ವಲ್ಲಭ ಬೇಡ, ದುಡ್ಡು ಅನ್ನೋ ಆಸೆ ಇದ್ದೇ ಇರುತ್ತೆ, ಆದರೆ ನಮ್ಮನೇಲಿ ದುಡ್ಡು ಅಂದರೆ ಯಾರಿಗೂ ಆಸರೆ ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಎಲ್ರಿಗೂ ಸುಮ್ಮನೆ ಬರೋದಿಲ್ಲ ಅದು, ಅದಕ್ಕೆ ಅಲ್ವಾ ನೀನು ಅಪ್ಪಂಗೆ ದುಡ್ಡು ಕೊಡ್ತಿರೋದು, ಅಪ್ಪ ಒಂದು ಮಾತು ಹೇಳಿದ ತಕ್ಷಣ ಖರ್ಚು ವೆಚ್ಚ ಎಲ್ಲ ನೀನೇ ನೋಡ್ಕೋತಿದ್ದು, ನನಗೂ ಸಂಸಾರ ಇದೆ ಕಣೋ, ನನಗೂ ಸ್ವಾಭಿಮಾನ ಇದೆ, ನನಗೆ ಈ ದುಡ್ಡು ಬೇಡ, ನನಗೆ ಅರ್ಥ ಆಗದೆ ಇರೋದು ಏನು ಅಂತ, ನಾನು ಇಷ್ಟು ವರ್ಷದಿಂದ ಒಂದಿನ ರಜಾ ತೊಗೊಳ್ದಂಗೆ ಕೆಲಸ ಮಾಡಿದ್ದೀನಿ ಕಣೋ ಅಂಗಡೀಲಿ, 1 ರೂಪಾಯಿನೂ ಅಪ್ಪನ ಹತ್ರ ಕೇಳಿಲ್ಲ, ಆದರೆ ಈಗ ನನಗೆ ಮದುವೆ ಆಗಿದೆ ಕಣೋ, ನನ್ನ ಸಂಸಾರ ಅಂತ ಇದೆ ಅಲ್ವಾ, ಅದನ್ನು ನಾನು ನೋಡ್ಕೊಬೇಕಲ್ವ, ನಾನು ಅಪ್ಪಂಗೆ ಇವೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದಷ್ಟೇ ನನ್ನ ಬೇಜಾರು, ಅದನ್ನು ನಿಂಗೆ ಹತ್ರ ಹೇಳ್ಕೊಂಡೆ ಅಷ್ಟೇ, ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ, ನೀನು ಆರಾಮಾಗಿರೋ ಅಷ್ಟೇ ಅಂತ ಅಂದಾಗ ವಲ್ಲಭ, ಅದೆಲ್ಲ ಗೊತ್ತಿಲ್ಲ, ದುಡ್ಡನ್ನ ತೊಗೋಬೇಕು ತಗೋ ಅಂತ ಅಂದ್ಬಿಟ್ಟು ದುಡ್ಡು ಇಡೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಮೀನಾ ನೋಡ್ಬಿಡ್ತಾನೆ, ಏನಿದು ಅಂತ ಕೇಳಿದ ತಕ್ಷಣ, ಯಾಕೆ ಈಗ ಇಬ್ಬರು ಜಗಳ ಆಡ್ತಿದ್ರೆ, ಏನು ನಡೀತಿದೆ ಇಲ್ಲಿ ಅಂದ ತಕ್ಷಣ ವಲ್ಲಭನ ಕೈಲಿರೋ ದುಡ್ಡು ನೋಡ್ಬಿಡ್ತಾಳೆ ಮೀನಾ. ಅದಕ್ಕೇ ಮೀನಾ, ಓಹೋ ಅಣ್ಣಂಗೆ ದುಡ್ಡು ಕೊಡೋಕ್ಕೆ ಬಂದ ನೀನು ಅಂದಿದ್ದಕ್ಕೇ ವಲ್ಲಭ, ಇಲ್ಲ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ದುಡ್ಡು ಬೇಕಿತ್ತು, 1,000-2,000 ರೂಪಾಯಿ ಕೇಳೋಣ ಅಂತ ಬಂದೆ, ದುಡ್ಡಿಲ್ಲ ಅಂತಾನೆ ಅಂತ ಕೇಳಿದ ತಕ್ಷಣ ಕೇಶವ, ಅದೆಲ್ಲ ಸುಳ್ಳು ಮೀನಾ, ನಾನೇ ಖಾಲಿ ಪಲಾವ್ ನನ್ನ ಹತ್ರ ಬೇರೆ ಹೇಳ್ತಾನೆ, ಅದು ಅಪ್ಪ ಬೇರೆ ಕಮ್ಮಿ ದುಡ್ಡು ಕೊಟ್ಟರಲ್ಲ, ಈ ಸಕಲ ಕಲಾ ಕೆಲವರ ನನಗೆ ದುಡ್ಡು ಕೊಡೋಕ್ಕೆ ಬಂದ ಇವನು ಅಂದ ತಕ್ಷಣ ಮೀನಾ, ಸರ್ ನಮಗೆ ಖರ್ಚಿಗೆ ದುಡ್ಡು ಕೊಡೋಷ್ಟು ದೊಡ್ಡೋಡಾಗ್ಬಿಟ್ರೆ ನೀವು ಅಂದಿದ್ದಕ್ಕೇ, ಅಲ್ಲ ಅದಕ್ಕೆ ಹಾಗೇನಿಲ್ಲ, ದುಡ್ಡು ಇಟ್ಕೊಳಕ್ಕೆ ಹೇಳಿ ಅವನಿಗೆ ಅಂತ. ಆಮೇಲಿಂದ ಮೀನಾ, ಅತ್ತೆ ದುಡ್ಡು ಕೊಟ್ಟಿದ್ದಾರೆ ನಮಗೆ, ಅದು ಬಿಟ್ಟು ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನನ್ನ ಹತ್ರ ದುಡ್ಡಿದ್ರೇನು ಕೇಶವನ ಹತ್ರ ದುಡ್ಡಿದ್ರೇನು, ಇಬ್ಬರು ದುಡ್ಡು ಒಂದೇ ಅಲ್ವಾ, ಅವನು ಪಾನಿಪುರಿ ಕೊಡಿಸಿದ್ರೇನು ನಾನು ಪಾನಿಪುರಿ ಕೊಡಿಸಿದ್ರೇನು,
ಖುಷಿಯಾಗಿ ತಿನ್ನೋದು ಮುಖ್ಯ ಅಲ್ವಾ ಕೇಶವ ಅಂತ ಹೇಳಿದ. ಅವಾಗ ಕೇಶವ, ಹೌದು, ಪಾನಿಪುರಿ ಜೊತೆಗೆ ತಿನ್ನೋದು ಮುಖ್ಯ ಅಷ್ಟೇ ಅಂದ ತಕ್ಷಣ ವಲ್ಲಭ, ಅಯ್ಯೋ ಜೋಡಿ ಅಂದರೆ ಜೋಡಿ, ಬೆಸ್ಟ್ ಪಾನಿಪುರಿ ಜೋಡಿ, ಅದಕ್ಕೆ ನೀವು ಈ ಕಡೆ ಬನ್ನಿ ಅಂದ್ಬಿಟ್ಟು ಮಾರಿ ಕಣ್ಣು ಅಂದ್ಬಿಟ್ಟು ಎಲ್ರ ಕಣ್ಣು ತಾಕ್ಬೇಡ್ದು ಅಂದ್ಬಿಟ್ಟು ದೃಷ್ಟಿ ತೆಗಿತಾನೆ ವಲ್ಲಭ. ಆಮೇಲೆ ಅಪ್ಪ ಫೋನ್ ಮಾಡಿದ್ರೆ ತಲೆನೇ ಕೆಡ್ಸ್ಕೊಬೇಡ, ರಿಸೀವೇ ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿ ನೀವಿಬ್ಬರು ಎಂಜಾಯ್ ಮಾಡಿ ಸೈ ಬಾಯ್ ಅಂದ್ಬಿಟ್ಟು ಆಟೋದಲ್ಲಿ ಕಳಿಸ್ಕೊಡ್ತಾನೆ. ಈ ಕಡೆ ವಲ್ಲಭ ಮತ್ತು ಸುಂದರ ಚಿಕ್ಕಪ್ಪ ಇಬ್ಬರೂ ಗಾಡಿ ಓಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಬಂದುಬಿಟ್ಟು, ಚಿಕ್ಕಪ್ಪ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂದ ತಕ್ಷಣ ಸುಂದರ, ಅಯ್ಯೋ ನಾನು ಗಾಡಿ ಓಡಿಸ್ತಿದ್ದೆ ಅಂತ ಹೇಳಿದ ತಕ್ಷಣ ಅಮೂಲ್ಯ, ಓ ನಾನು ನಿಮ್ಮ ನೋಡಿದ ತಕ್ಷಣ ಒಂದು ಸಾಂಗ್ ನೆನಪಾಗ್ತಿದೆ ಅಂದ ತಕ್ಷಣ, ಏನು ಕಡ್ಡಿ ಬೆಟ್ಟಕ್ಕೆ ಹೋಯ್ತು ಅನ್ನೋ ಸಾಂಗ ಅಂದಿದ್ದಕ್ಕೆ, ಇಲ್ಲ ನಿಮ್ಗೊಂದು ಬೇರೆ ಸಾಂಗ್ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ದೊಡ್ಡಪ್ಪ ದೋಸೆ ಕೊಡಿ ಅಂತಂದ್ಬಿಟ್ಟು ಒಂದು ಹಾಡು ಹಾಡ್ತಾಳೆ. ಆಮೇಲೆ ನಿಮ್ಮ ಶರ್ಟ್ ಸಖತ್ತಾಗಿದೆ ಚಿಕ್ಕಪ್ಪ, ನೀವು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಅಂದ ತಕ್ಷಣ ವಲ್ಲಭ, ಏನು ಈ ಶರ್ಟ್ನ 1000 ಸಲ ಹಾಕ್ಕೊಂಡಿದ್ದಾರೆ, ಇದು ತುಂಬ ಹಳೇದಿದೆ, ಹರಿದೋಗೋದಿದೆ, ಈ ಶರ್ಟಲ್ಲಿ ಇವರು ಸಖತ್ತಾಗಿ ಕಾಣಿಸ್ತಿದ್ದಾರಾ ಅಂದ ತಕ್ಷಣ ಸುಂದರ, ಸೌಂದರ್ಯ ಅನ್ನೋದು ನೋಡೋ ಕಣ್ಣಲ್ಲಿರುತ್ತೆ, ಶರ್ಟಲ್ಲಿರುತ್ತೆ, ನೀನು ಹೇಳಮ್ಮ ಅಂತಾನೆ. ಆವಾಗ ಅಮೂಲ್ಯ, ಸರಿ ಹೌದು ಕರೆಕ್ಟು ಚಿಕ್ಕಪ್ಪ, ನೀವು ಯಾವುದೇ ಔಟ್ಫಿಟ್ ಹಾಕಿದ್ರು ಕ್ಯೂಟಾಗಿ ಕಾಣಿಸ್ತೀರ ನೀವು ಅಂದಿದ್ದಕ್ಕೆ ವಲ್ಲಭ, ಮಾಮ ಇವಳು ಯಾಕೋ ಮಸ್ಕ ಹೊಡಿತಿದ್ದಾಳೆ ಅನ್ನಿಸ್ತಿದ್ದಾಳೆ, ಇವಳನ್ನ ನಂಬಕ್ಕೆ ಹೋಗ್ಬೇಡ ಅಂದ ತಕ್ಷಣ ಸುಂದರ, ನನ್ನ ಗ್ಲಾಮರು ಅವಳು ನಿನಗಿಲ್ಲ ಅಂತ ಹೊಟ್ಟೆ ಉರಿತಿದೆ ನಿನಗೆ, ನನ್ನ ಮಗಳು ಕಣೋ ಇವಳು ಹಿಂಗೆ ಮನ್ಸಾರ ಹೊಗಳ್ತಿದ್ದಾಳೆ ಅಂದ ತಕ್ಷಣವೇ ವಲ್ಲಭ, ಇವಳೇನೋ ಸ್ಕೀಮ್ ಇಟ್ಕೊಂಡೇ ಬಂದು ಹೊಗಳ್ತಿದ್ದಾಳೆ ನಿನ್ನ ಅಂದ ತಕ್ಷಣವೇ ಸುಂದರ, ಏನು ಅನ್ಬೇಕು ಅಂತಿದ್ದೆ ಬಾಯಿ ಬಿಟ್ಬಿಟ್ಟು ಬಗಳು ನೀನು ಅಂದ ತಕ್ಷಣವೇ ಅಮೂಲ್ಯ, ಅಲ್ಲ ಚಿಕ್ಕಪ್ಪ ನಿಮಗೆ ಊರಲ್ಲೇ ಫುಲ್ ಫೇಮಸ್ ಅಲ್ವಾ, ನಿಮ್ಗೆ ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಅಲ್ವಾ ಅಂದ ತಕ್ಷಣವೇ ಸುಂದರ, ದೊಡ್ಡಬಳ್ಳಾಪುರದಲ್ಲಿ ಯಾರು ಗೊತ್ತಿಲ್ಲದಿರೋರು ಯಾರೂ ಇಲ್ಲ, ನಾನು ಡೆಲಿವರಿ ಕೊಡೋಕೆ ಹೋದರೆ ಸಾಕು ಸುಂದರ, ತಿಂದ ಉಂಡ ಅಂತೆಲ್ಲ ಕೇಳ್ತಾರೆ ಅಂದ ತಕ್ಷಣ ಅಮೂಲ್ಯ, ಅಯ್ಯೋ ನೀವು ಬಿಡಿ ಚಿಕ್ಕಪ್ಪ ನೆಕ್ಸ್ಟ್ ಲೆವೆಲು ಅಂದ ತಕ್ಷಣ ಸುಂದರ, ನಾನು ನೆಕ್ಸ್ಟ್ ಲೆವೆಲು ಅಂತ ಹೇಳ್ತಾರೆ. ಹೌದು, ಅಷ್ಟಕ್ಕೂ ಈ ಪ್ರಶ್ನೆ ಇವತ್ತು ಯಾಕೆ ಕೇಳ್ತಿದ್ಯಾ ನೀನು ಅಂದ ತಕ್ಷಣ ಅಮೂಲ್ಯ, ಏನೂ ಇಲ್ಲ ಚಿಕ್ಕಪ್ಪ ಅಂದ ತಕ್ಷಣ, ಏನು ಬಿಡೋ ಏನೂ ಇಲ್ಲ ತಾನೆ ಅಂದ ತಕ್ಷಣ, ಅಲ್ಲ ಚಿಕ್ಕಪ್ಪ ಈ ಏರಿಯಾದಲ್ಲಿ 1 ಸ್ಟ್ಯಾಂಡರ್ಡಿಂದ 5 ಸ್ಟ್ಯಾಂಡರ್ಡ್ ಓದೋವರೆಗೂ ಮಕ್ಳುಗಳು ಯಾರ್ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ ಅಂದ ತಕ್ಷಣ ಸುಂದರ, ಹ್ಞೂ ನಂಗೆ ಗೊತ್ತು, ಅದೇ ಸುಂದರಮ್ಮ ಇದ್ದಾರಲ್ಲ ಅವ್ರ ಮನೇಲಿ ಒಂದು ಮೊಮ್ಮಗು ಇದೆ, 4-5 ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾನು ಸೇರಿಕೊಂಡು ಗಿಲ್ಲಿ ದಂಡ್ಲು ಆಡ್ತಿರ್ತೀವಿ, ಯಾಕೆ ನೀನು ಗಿಲ್ಲಿ ದಂಡ್ಲು ಆಡೋಕ್ಕೆ ಬರ್ತೀಯಾ ಅಂತ ಕೇಳಿದಕ್ಕೆ, ಇಲ್ಲ ಚಿಕ್ಕಪ್ಪ ಅದಕ್ಕಲ್ಲ, ಅದು ನಾನು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಸುಂದರ, ಬಾವ ಮೊದಲೇ ರೇಗಿಸ್ತಾರೆ, ನೀನು ಇನ್ನು ಗಿಲ್ಲಿ ಆಡೋದನ್ನೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಇನ್ನು ಮುಗೀತು ಕತೆ ಅಂತ ತಕ್ಷಣ ಅಮೂಲ್ಯ, ಚಿಕ್ಕಪ್ಪ ಅದೆಲ್ಲ ಚಿಕ್ಕಪ್ಪ, ಪಾರ್ಟ್ ಟೈಮ್ ಜಾಬ್ ಅಂದರೆ ಈ ಚಿಕ್ಕ ಮಕ್ಳಿಗೆ ಟ್ಯೂಷನ್ಸ್ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಕೇಳಿದೆ ಚಿಕ್ಕಪ್ಪ, ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡಿಬಿಟ್ಟು ಸ್ವಲ್ಪ ಮಕ್ಳುಗಳನ್ನ ಟ್ಯೂಷನ್ಗೆ ಕರ್ಕೊಂಬರ್ತೀರಾ ಅಂದ ತಕ್ಷಣ ವಲ್ಲಭ, ನಾನು ಅಂದ್ಕೊಂಡೆ ಆವಾಗಲೇ ನೀನು ಹೊಗಳ್ಬೇಕಾದ್ರೆ ನನಗಿವೆಲ್ಲ ಡೌಟ್ ಬಂತು, ಅದಕ್ಕೇ ಸುಂದರ, ಈಗ ಅವಳು ಇಲ್ಲಿ ಅಜೆಂಡಾ ಇಟ್ಕೊಂಡು ಬಂದು ನನ್ನ ಹತ್ರ ಹೇಳ್ತಿದ್ದಾಳೆ ಅಂತಂದರೆ ಆ ಲೆಜೆಂಡ್ರಿ ನಾನು ಆಗಿದ್ದೀನಿ ಅಂತ ಲೆಕ್ಕ ಅಂದ ತಕ್ಷಣ ಅಮೂಲ್ಯ, ಹೌದು ಈಗ ನೋಡಿ ನಾನು ಚಿಕ್ಕಪ್ಪನ ಬೇಕು ಅಂತ ಹೊಗಳ್ತಿದ್ದೀನಿ ಅಂತಲ್ಲ, ಆದರೆ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ಕೇ ಸುಂದರ, ಹೌದು ಅಂತ. ಆಮೇಲೆ ಅಮೂಲ್ಯ, ನೀವು ಮಕ್ಳನ್ನ ಕರ್ಕೊಂಬರ್ತೀರ ತಾನೆ ಚಿಕ್ಕಪ್ಪ, ಆಮೇಲೆ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತ ಸುಂದರ, ಅಲ್ಲ ನೀನು ಮಕ್ಳುಗಳನ್ನ ಟ್ಯೂಷನ್ ಮಾಡ್ತೀಯಾ, ಮಕ್ಳು ತಂದೆ ತಾಯಿ ನೀವು ಫೀಸ್ ಕೊಡ್ತಾರೆ, ಆದರೆ ಇದರಿಂದ ನನಗೇನು ಲಾಭ, ನನಗೇನಾದರೂ ಕಮಿಷನ್ ಕೊಡ್ತೀಯಾ ಅಂದ ತಕ್ಷಣ ಅಮೂಲ್ಯ, ಅಷ್ಟೇ ತಾನೇ ಚಿಕ್ಕಪ್ಪ, ನಿಮಗೆ ಕೊಡೋಕ್ಕೇನು ಹೇಳಿ, ಅಮೂಲ್ಯ ಯಾವತ್ತೂ ಕೊಡೋಕ್ಕೆ ಈಸ್ಕೊಳ್ಳೋಕ್ಕೆ ಅಲ್ವೇ ಅಲ್ಲ, ಇನ್ನು 10 ಜನ ಮನೆಗೆ ಮಕ್ಳುಗಳನ್ನ ಕರ್ಕೊಂಬನ್ನಿ, ಅದ್ರಲ್ಲಿ 1 ಮಗು ನಿಮಗೇನೆ ಅಂದ ತಕ್ಷಣ ಸುಂದರ, ಅಲ್ಲ ಇವರೆಲ್ಲ ತೊಳೆದು ಸಾಕೋದನ್ನ ನಾನೀಗ ಆ ಮಕ್ಳನ್ನು ತೊಳೆದು ಸಾಕ್ಬೇಕಾ ಅಂದ ತಕ್ಷಣ ಅಮೂಲ್ಯ, ಅಲ್ಲ 1 ಮಕ್ಳು ಫೀಸ್ ನಿಮಗೆ ಅಂತ ಹೇಳಕ್ಕೆ ಬಂದೆ ಅಂತ ಸುಂದರ, ಹಂಗಿದೆ ಇಡೀಲ್ ಓಕೆ, ಈಗಲೇ ಹೋಗ್ಬಿಟ್ಟು ಎಲ್ಲ ಮಕ್ಳುಗಳನ್ನೂ ಕರ್ಕೊಂಬರ್ತೀನಿ, ತಲೆ ಕೆಡಿಸ್ಕೊಬೇಡ ನೀನು ಅಂದ್ಬಿಟ್ಟು ಹೋಗ್ತಾನೆ. ಅಮೂಲ್ಯ ಅವನು ಹೋದ ತಕ್ಷಣ ವಲ್ಲಭನ ಹತ್ರ ಹೆಂಗೆ ನಾನು ಅಂತ ಕೇಳ್ತಾರೆ. ಆವಾಗ ವಲ್ಲಭ ಅಪ್ಪನ ಹತ್ರ ಇನ್ನೂ ವಿಚಾರ ಗೊತ್ತಾಗಿಲ್ಲ, ಯಾವಾಗ ಹೇಳ್ತೀಯ ನೀನು ಅಂದ ತಕ್ಷಣ ಅಮೂಲ್ಯ, ಮಾವನ ಹತ್ರ ಹೇಳ್ಕೊಂಬರಕ್ಕೆ ಈ ಬಾಯಿ ಸಾಕಾಗಲ್ಲ, ಅವ್ನ ಮುಂದೆ ನಾಲ್ಗನೇ ಹೊರಡಲ್ಲ, ಹೆಂಗೋ ಧೈರ್ಯ ಮಾಡಿ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ ಅಂದ ತಕ್ಷಣ ವಲ್ಲಭ, ಏನು ಬೇಕಾದರೂ ಮಾಡು, ಅಪ್ಪಂಗೆ ಹೇಳ್ಬಿಟ್ಟು ಮಾಡು ಅಷ್ಟೇ ಅಂದ ತಕ್ಷಣ ಅಮೂಲ್ಯ, ಸರಿ ಆಯಿತು ಅಂತ ಹೇಳ್ತಾರೆ. ಈ ಕಡೆಯಿಂದ ಮೀನಾ ಮತ್ತು ಕೇಶವ ರೂಮಿಗೆ ಬಂದುಬಿಟ್ಟು, ಮೀನಾ, ಅಯ್ಯೋ ಈ ಬೆಂಗಳೂರಿಗೆ ಬಂದುಬಿಟ್ಟು ತಲುಪೋಷ್ಟೊತ್ತು ಸಾಕಾಗೋಯ್ತು, ಅಲ್ಲ ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬರೋಕ್ಕೆ 35 ಕಿಲೋಮೀಟ್ರ್ ಬರೋಕ್ಕೆ 2 ಅವರ್ ತೊಗೊಂಡ, ಎಷ್ಟು ಟ್ರಾಫಿಕ್ ಮೀನಾ, ನನ್ನ ಪುಣ್ಯ ನಮ್ಮ ಪ್ರಾವಿಷನ್ ಸ್ಟೋರ್ ಬೆಂಗಳೂರಲ್ಲಿಲ್ಲ ಅಷ್ಟೇ, ಇದ್ದಿದ್ರೆ ಬರೀ ಟ್ರಾಫಿಕಲ್ಲೇ ಕಳೆದೋಗ್ಬಿಡ್ತಿತ್ತು ಅಷ್ಟೇ. ಅದಕ್ಕೇನೆ ಮೀನಾ, ಅಲ್ಲ ಕೇಶವ ನಾವು ಬೆಂಗಳೂರಿಗೆ ಬರ್ತಾ ಫ್ಲೈಟು ನಮ್ಮ ಪಕ್ಕದಲ್ಲೇ ಹೋಯ್ತು ಕಣೋ, ನಾನು ಎಷ್ಟು ಖುಷಿ ಆಯಿತು ಗೊತ್ತಾ, ಆದಷ್ಟು ಬೇಗ ನಾವು ಫ್ಲೈಟಲ್ಲಿ ಎಲ್ಲಾದರೂ ಹೋಗಬೇಕು ಅಂದ ತಕ್ಷಣ ಕೇಶವ, ಎಂಥ ಆಸೆ ಮೀನಾ, ನಮ್ಮ ಅಪ್ಪ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಒಟ್ಟಿಗೆ ಕಳ್ಸೋಕ್ಕೆ ದೊಡ್ಡ ವಿಚಾರ ಮಾಡೋದು, ಇನ್ನು ಫ್ಲೈಟು ಅಯ್ಯೋ ಕತೆ ಗೋವಿಂದ, ಆಮೇಲೆ ನನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಅಷ್ಟೇ ಅಂದ ತಕ್ಷಣ ಮೀನಾ, ಅಯ್ಯೋ ನನಗೆ ಬಾಕೋ ಫುಲ್ ಸುಸ್ತಾಗ್ತಿದೆ ಕೇಶವ ಅಂತ ಅಂದ ತಕ್ಷಣ ಕೇಶವನಂತ ಕಾಲು ಹೊತ್ತುತ್ತೀನಿ ಇರು ಅಂದ. ಮೀನಾ, 1 ನಿಮಿಷ ಕೇಶವ ಅಂದ ತಕ್ಷಣ, ಏನು ನಿನ್ನ ಗಂಡ ಕಾಲು ಹೊತ್ತಬೇಡ್ದು ಅಂತ ಅಂದ್ಕೊಂಬಿಟ್ಟಿದ್ಯಾ,
ನಾನು ಕಾಲು ಹೊತ್ತೀನಿ ಸುಮ್ಮನೆ ಇರು ಅಂದ ತಕ್ಷಣ ಮೀನಾ ಅದೆಲ್ಲ ಕಣೋ ಕೇಶವ, ಸ್ವಲ್ಪ ಜೋರಾಗಿ ಗೊತ್ತು ಅಂತ ಹೇಳಕ್ ಬಂದಿದ್ದು ಅಷ್ಟೇ ಅಂತ ಹೇಳ್ತಾನೆ. ಗುದ್ಬಿಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಮೀನನ್ ಕಾಲು ಹೊತ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಮೀನಂಗೆ ಕಾಲ್ ಬರುತ್ತೆ. ಮೀನಾ ಫೋನ್ ರಿಸೀವ್ ಮಾಡಿಬಿಟ್ಟು ಅಯ್ಯೋ ಅತ್ತೆ ಅಂದರೆ ಯಾರತ್ತೆ ಅದಕ್ಕೆ ನಿಮ್ಮಮ್ಮ ಅಂತ ಹೇಳ್ತಾ ಆಮೇಲಿಂದ ಕಾಲ್ ರಿಸೀವ್ ಮಾಡಿದ ತಕ್ಷಣ ಗಿರಿಜಾ ಮೀನಾ ಆರಾಮಾಗಿ ತಲುಪಿದ್ರಿ ತಾನೇ, ರೂಮ್ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳಿದ ತಕ್ಷಣ ಮೀನಾ ಸಖತ್ತಾಗಿದೆ ಅಂದ ತಕ್ಷಣ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಗಿರಿಜಾ ಕೇಳಿದ ತಕ್ಷಣ ಅಲ್ಲ ಕಾಲು ಹೊತ್ತುತ್ತವನೆ ಅಂತ ಏನು ಅಂದ ತಕ್ಷಣವೇ ಅಲ್ಲ ನಾನು ಕೇಶವನ್ ಕಾಲು ಹೊತ್ತುತ್ತಿದ್ದೆ ಅಂತ ಹೇಳ್ದೆ ಅಷ್ಟೇ ಅಂದ ತಕ್ಷಣ ನಂದು ಅಲ್ಲ ತಲುಪಿದ್ರ ಕೇಳು ಅಂದ ತಕ್ಷಣ ಹ್ಞೂ ತಲುಪಿದ್ವಿ ಅಂತ. ಅಷ್ಟರಲ್ಲಿ ಪ್ರಿಯ ಇಸ್ಕೊಂಡು ನಾನು ಮಾತಾಡ್ತೀನಿ ಅತ್ತೆ ಅಂದ್ಬಿಟ್ಟು ಅಲ್ಲ ನೀವಿರೋದು ವಿಜಯನಗರ ತಾನೇ, ರೂಮ್ಸ್ ಎಲ್ಲ ಚೆನ್ನಾಗಿಲ್ಲ ಅಂದರೆ ಹೇಳಿ ನನ್ನ ಫ್ರೆಂಡ್ ಮನೆಗೆ ಹೋಗುರಿ ನೀವು, ನಿಮಗೆ ಬೇಕಾದರೆ ನಾನು ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂದ ತಕ್ಷಣ ಮೀನಾ ಅಲ್ಲ ಪ್ರಿಯ ಅಲ್ಲ ಅಕ್ಕ ಅದೆಲ್ಲ ಏನು ಬೇಡ, ಹೋಟೆಲ್ ತುಂಬ ಚೆನ್ನಾಗಿ ಇಲ್ಲೇ ಉಳ್ಕೋತೀವಿ ಬಿಡಿ ನಾವು ಅಂದ ತಕ್ಷಣ ಪ್ರಿಯ ಸರಿ ಆಯಿತು ನೀವು ಮಾವ ನೀವೇನಾದರೂ ಮಾತಾಡಬೇಕಾ ತಗೊಳ್ಳಿ ಅಂದ್ಬಿಟ್ಟು ಮಾವನ ಕೈಲಿ ಫೋನ್ ಕೊಟ್ಬಿಡ್ತಾಳೆ. ಆಮೇಲಿಂದ ನಂದ ಫೋನ್ ಇಸ್ಕೊಂಡು ಮೀನಾ ಹೇಗಿದೆಯಮ್ಮ ಅಂದ ತಕ್ಷಣ ರಸ್ತೆಲೆಲ್ಲ ಜೋಪಾನ ಅಮ್ಮ, ತುಂಬ ಗಾಡಿಗಳು ಓಡಾಡುತ್ತೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಕೇಶವನ ಕೈಲಿ ಫೋನ್ ಕೊಡಮ್ಮ ಅಂತ ಅಂದ್ಬಿಟ್ಟು ಕೇಶವ ಅಲೋ ಅಪ್ಪ ಅಂದ ತಕ್ಷಣ ನಂದ ಕೇಶವ ನೀನು KR ಮಾರ್ಕೆಟ್ ಸೈಡ್ ಹೋಗಿ ಬರಬೇಕು, ಅವನೇನೋ ಅಂಗಡಿನ ತುಂಬ ಚೆನ್ನಾಗಿ ಮಾಡಿದಾನಂತ, ನೀನು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಬಾರೋ, ಅದು ನಿನ್ನ ನೋಡೋಕ್ಕೆಲ್ಲ ಮುಂದೆ ನಾವು ಅದನ್ನ ಅಳವಡಿಸ್ಕೋಬೋದು, ಹಂಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬಾ, ಅವ್ರ ಅಂಗಡಿ ಇನ್ನೊಬ್ರು ಫ್ರೆಂಡ್ ನಂಬರ್ ಇದೆ ಆ ದುಡ್ಡು ಕೊಟ್ಬಿಡು ಸರಿನಾ ಅಂದ ತಕ್ಷಣ ಇನ್ನೇನೋ ಒಂದು ಕೆಲಸ ಇತ್ತು ಕಣೋ ಹೇಳೋದು ಮರ್ತೋಯ್ತು ಅಂದ ತಕ್ಷಣ ಗಿರಿಜಾ ರೀ ಅವ್ರು ಇಷ್ಟು ಹೋಗಿ ಈಗ ತಾನೇ ಹೋಗಿ ತಲುಪಿದ್ದು, ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡಿ, ನೀವು ಆಮೇಲೆ ಮಾತಾಡಿ ಕೊಡಿ ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡ್ಬಿಡ್ತಾಳೆ ಗಿರಿಜಾ. ಕೇಶವ ಆಮೇಲೆ ಮಾತಾಡ್ತೀವಿ ಕಣೋ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಸರಿನಾ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಆಮೇಲಿಂದ ಕೇಶವ ಸರಿ ಆಯಿತು ಅಂತ ಈ ಕಡೆ ನೋಡಿದ್ರೆ ಮೀನಾ ನೋಡಿದ್ರೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅದಕ್ಕೇನೆ ಕೇಶವ ಅಲ್ಲ ನೀನೇನು ಟ್ರೈನಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ಯಾ ಬೇಡ ಅಂದ್ಕೊಂಡಿದ್ಯಾ ಅಂತ ತಕ್ಷಣ ಮೀನಾ ಅಯ್ಯೋ ಟ್ರೈನಿಂಗೆಲ್ಲ ಯಾರು ಹೋಗೋರು ಹೋಗಲ್ಲ ಬಿಡು ಕೇಶವ ಅಂತ. ಸರಿ ಆಯಿತು ನೀನು ಒಂದು 10 ನಿಮಿಷ ರೆಸ್ಟ್ ಮಾಡು, ನಾನು ಹೋಗಿ ಟೀ ತೊಗೊಂಬರ್ತೀನಿ ಅನ್ನೋಷ್ಟರಲ್ಲಿ ಮೀನಾ ಎದ್ಬಿಟ್ಟು ನಂಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಕಣೋ ಅಂತ ಹೇಳ್ತಾಳೆ. ಆಮೇಲೆ ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೇನೆ ಕೇಶವ ಅಲ್ಲ ಇಂಥ ಡವ್ ಮಾಡೋರ ಜೊತೆ ಬದುಕಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕಲ್ವಾ ಅಂತ ಹೋಗ್ತಾನೆ. ಇಲ್ಲಿ ಮೀನಾ ಕಂಡುಬಿಟ್ಬಿಟ್ಟು ಆಮೇಲೆ ಸುಮ್ಮನೆ ಮಲ್ಕೋತಾಳೆ. ಈ ಕಡೆ ವಲ್ಲಭ ಮನೆ ಒಳಗಡೆ ಬರಬೇಕಾದ್ರೆ ಪ್ರಿಯಾ ವಲ್ಲಭ ಅಂತ ಅಂತಾಳೆ. ಅದಕ್ಕೇನೆ ವಲ್ಲಭ ಏನಾದರೂ ಹೇಳ್ಬೇಕಿತ್ತು ಅದಕ್ಕೆ ಪ್ರಿಯಾ ಅಲ್ಲ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು, ಅದು ನಾನು ನಿಮ್ಮ ಹತ್ರ ನನ್ನ ಗಂಡನ ಲ್ಯಾಪ್ಟಾಪ್ ಇದೆಯಲ್ಲ ಅದು ಸ್ವಲ್ಪ ಕೊಡ್ತೀರಾ ಅಂತ ತಕ್ಷಣ ನಂಗೆ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಅದೇ ಮದುವೆ ಫೋಟೋಸ್ಗಳು ಹಾಕ್ಸ್ಕೊಬೇಕಿತ್ತು ಅಂದ ತಕ್ಷಣ ವಲ್ಲಭ ಅದಕ್ಕೆ ಅದು ಅಂದ ತಕ್ಷಣ ಪ್ರಿಯಾ ಏನಾಯಿತು ಅಂತ ಕೇಳಿದ್ಕೇನೆ ವಲ್ಲಭ ಸಾರಿ ಅದಕ್ಕೆ ಮಾಧವಣ್ಣನ ಲ್ಯಾಪ್ಟಾಪು ಬಿದ್ದು ಒಡೆದೋಗಿದೆ ಅಂದ ತಕ್ಷಣ ಪ್ರಿಯಾ ಏನು ಹೇಳ್ತಿದ್ದೀರಾ ಹಂಗೆ ಹಾಳಾಗಿದೆಯಾ? ಅದಕ್ಕೇನೆ ವಲ್ಲಭ ಹಾಳಾಗಿದೆ ಅಷ್ಟೇ, ಅದಕ್ಕೆ ರಿಪೇರಿ ಮಾಡಿದ್ರೆ ಸರಿಯಾಗುತ್ತೆ, ದುಡ್ಡಾದ ತಕ್ಷಣ ರಿಪೇರಿ ಮಾಡಿಸ್ಬಿಟ್ಟು ತೊಗೊಂಬರ್ತೀನಿ ಪ್ರಿಯಾ. ಅಲ್ಲ ವಲ್ಲಭ ಅವರೇ ಇದನ್ನು ಇದುವರೆಗೂ ನಮ್ಮ ಯಜಮಾನ್ರಿಗೂ ಹೇಳೇ ಇಲ್ವಲ್ಲ, ನಿಮ್ಮ ಅಣ್ಣನ ಹತ್ರನಾದರೂ ಹೇಳ್ಬೇಕಲ್ವಾ? ನಮ್ಮ ಯಜಮಾನ್ರು ನಿಮ್ಗೆ ಹೇಳಿದ ತಕ್ಷಣ ಒಂದು ಕ್ಷಣನೂ ಯೋಚನೆ ಮಾಡದೆ ಕೊಟ್ಟಿದ್ದಾರೆ, ಅವ್ರಿಗೆ ಹೇಳ್ದಿರೋ ಥರ ಆಯ್ತಲ್ಲ ಛೇ ಅಂದ ತಕ್ಷಣ ವಲ್ಲಭ ಅದು ಬೇಕು ಅಂತ ಮಾಡಿದಲ್ಲ ಅದಕ್ಕೆ ಕೈ ಜಾರು ಬಿದ್ದೋಯ್ತು ಅಷ್ಟೇ ಅಂದ ತಕ್ಷಣ ಪ್ರಿಯಾ ಬೇರೆಯವ್ರ ವಸ್ತುನ ಜೋಪಾನವಾಗಿ ನೋಡ್ಕೊಬೇಕಲ್ವ ವಲ್ಲಭ ಅಂದ ತಕ್ಷಣ ವಲ್ಲಭ ಆದಷ್ಟು ಬೇಗ ನಾನು ರಿಪೇರಿ ಮಾಡ್ಕೋತೀನಿ, ಅದು ಏನೂ ಆಗಿರೋಲ್ಲ ಸ್ವಲ್ಪ ಚಿಕ್ಕದಾಗಿ ಆಗಿರುತ್ತೆ ಅಷ್ಟೇ ಅಂತ ಪ್ರಿಯಾ ನೋಡಿ ಇನ್ಮೇಲೆ ಆದರೂ ಸ್ವಲ್ಪ ಹುಷಾರಾಗಿರಿ ನೀವು ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವಳು ಒಳಗಡೆ ಹೋದ ತಕ್ಷಣ ವಲ್ಲಭ ಅದಕ್ಕೆ ಹೇಳೋದೇನೂ ತಪ್ಪಿಲ್ಲ, ಆದರೆ ಇದೇನಾದರೂ ಅಮೂಲ್ಯ ಬೆಳೆಸಿದ್ದು ಅಂತ ಗೊತ್ತಾಗಿದ್ರೆ ಆಮೇಲೆ ಅಮೂಲ್ಯನ ಹತ್ರ ಹೋಗಿ ಏನೇನೋ ಮಾತಾಡ್ಬಿಟ್ಟಿರೋರು, ಅದನ್ನು ಬೇರೆ ಅಮೂಲ್ಯ ಬೇಜಾರು ಮಾಡ್ಕೊಂಡಿರೋಳು, ಸ್ಯಾಲ್ರಿ ಆದ ತಕ್ಷಣ ಫಸ್ಟ್ ರಿಪೇರಿ ಮಾಡಿಸಿ ಕೊಟ್ಬಿಡ್ಬೇಕಷ್ಟೇ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತೆ. ಈ ಕಡೆ ಇಂದ್ರ ಜ್ಯೋತಿ ಹತ್ರ ಆ ಸಿದ್ದು ನಂಬರ್ನ ತೊಗೊಂಡು ಫಸ್ಟು ಅವನಿಗೆ ಕಾಲ್ ಮಾಡು, ಈ ಅಮೂಲ್ಯನ ಹಾರಾಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ನಾವು, ಈ ದೊಡ್ಡಮ್ಮ ಒಡವೆ ಕೊಟ್ಟಿದ್ದೇನು ಅವಳು ನಮ್ಗೆ ಯಾರು ಗೊತ್ತಿದ್ದರೆ ದೊಡ್ಡಮ್ಮನ ಬಂದು ನೋಡ್ಕೊಂಡು ಹೋಗೋದೇನು, ಇದಬ್ಬಾ ಇವೆಲ್ಲ ಜಾಸ್ತಿ ಆಗೋಯ್ತು, ಆ ಅಮೂಲ್ಯನ ಫೋನ್ ನಿನ್ನ ಹತ್ರ ಇದೆ ತಾನೆ ಆ ಸಿದ್ದು ಕಾಲ್ ಮಾಡು ಅಂತ ಅಂದ್ಬಿಟ್ಟು ಆ ಸಿದ್ದು ಮತ್ತೆ ಕತೆಗೆ ಬಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಖತ್ತಾಗಿರುತ್ತೆ ಅಂದ ತಕ್ಷಣ ಅಲ್ಲ ಅಮೂಲ್ಯ ಸಿದ್ದುಗೆ ಕಾಲ್ ಮಾಡಿದ್ರೆ ಅವ್ನು ರಿಸೀವ್ ಮಾಡ್ತಾನ ಅಂದ ತಕ್ಷಣವೇ ಗಿಂದ್ರ ಖಂಡಿತ ಮಾಡಲ್ಲ ಕಣೆ, ಅದಕ್ಕೆ ನನ್ನ ಫೋನಿಂದ ಫೋನ್ ಮಾಡು ತಗೋ ಅಂತ ಅಂದ್ಬಿಟ್ಟು ಫೋನ್ ಕೊಡ್ತಾಳೆ. ಆಮೇಲಿಂದ ಸಿದ್ದು ಕಾಲ್ ಮಾಡ್ತಾರೆ. ಸಿದ್ದು ಫೋನ್ ರಿಸೀವ್ ಮಾಡಿ ಹಲೋ ಅಂದ ತಕ್ಷಣವೇ ಇಂದ್ರ ಹಲೋ ಸಿದ್ದು ಎಲ್ಲಿದ್ದೀಯಾ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ ತಕ್ಷಣ ಸಿದ್ದು ಯಾರು ನೀವು ಅಂತ ಕೇಳಿದ ತಕ್ಷಣ ಇಂದ್ರ ಅಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ ನಿನಗೆ, ನಿಮ್ಮ ಚಿಕ್ಕತ್ತೆ ಆಗ್ತಿದ್ದೆ, ನೀನು ಅದೇ ಅಮೂಲ್ಯನ ಕೈ ಕೊಟ್ಟಿದ್ದರಿಂದ ಮಿಸ್ ಆಗೋದೆ ಕಣೋ, ಏನು ಮಾಡೋದು ನಿನ್ನಂತ ಅಳಿಯನ್ ಪಡ್ಕೊಳ್ಳೋ ಭಾಗ್ಯ ನನಗಿರಲಿಲ್ಲ ಅಂತ ಅನ್ಕೋತೀನಿ ಅಷ್ಟೇ ಅಂತ ಹೇಳಿದ ತಕ್ಷಣ ಸಿದ್ದು ನೀವ್ಯಾರು ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂದ ತಕ್ಷಣ ಇಂದ್ರ ಅಮೂಲ್ಯ ಇಂಥ ಹೆಸರು ಗೊತ್ತಾ ನಿನಗೆ ಸಿದ್ದು ಅಂತ ಹೇಳಿದ ತಕ್ಷಣ ಸಿದ್ಧಾರ್ಥ ಫುಲ್ ಎಲ್ಲ ಹಳೆ ನೆನಪಾಗುತ್ತೆ. ಆಮೇಲೆ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡೋಕೆ ಹೋಗ್ದೆ. ಅಷ್ಟರಲ್ಲಿ ಇಂದ್ರ ಫೋನ್ ಕಟ್ ಮಾಡೋಕೆ ಹೋಗ್ಬಿಡ, ಫಸ್ಟು ನಾನು ಹೇಳೋದನ್ನು ಕೇಳಿಸ್ಕೊ, ನಾನು ನಿನ್ನ ಮೀಟ್ ಮಾಡಬೇಕು,
ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು ಅಂತ ಹೇಳಿದ್ಕೇನೆ ಸಿದ್ಧಾರ್ಥ್ ನಾನು ಬರಲ್ಲ, ಇಲ್ಲ ಆಗಲ್ಲ ಅಂದ ತಕ್ಷಣ ಇಂದ್ರ ನೀನು ಹಂಗೆಲ್ಲ ಆಗಲ್ಲ ಅಂತ ನೀನು ಜಾಗದಲ್ಲಿ ಪೊಲೀಸವ್ರನ್ನ ಕಳಿಸ್ತೀನಿ, ಅಮೂಲ್ಯನ ಪ್ರೀತಿಸ್ಬಿಟ್ಟು ನೀನು ಅವಳಿಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತೀನಿ. ಆಗ ಅವರೇ ನಿನ್ನನ್ನು ವಿಚಾರಿಸ್ಕೋತಾರೆ ಅಂದ ತಕ್ಷಣ ಸಿದ್ಧ ಏನ್ರಿ ಬೇಕು ನಿಮಗೆ, ಯಾಕೆ ನಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳ್ತೀರ ಅನಿಸಿದ್ದು, ಒಂದ್ಸಲಿ ಮೀಟ್ ಮಾಡಿಸಿದ್ದು ನಿನಗೆ ಕ್ಲಾರಿಟಿ ಸಿಗುತ್ತೆ. ಲೊಕೇಶನ್ ಕಳಿಸ್ತೀನಿ ಬಂದ್ಬಿಡು, ಅಕಸ್ಮಾತ್ ಬಂದಿಲ್ಲ ಅಂದರೆ ನೀನಿರೋ ಜಾಗಕ್ಕೆ ಅಲ್ಲಿ ಯಾರನ್ನ ಕಳಿಸ್ಬೇಕೋ ಅವ್ರನ್ನೇ ಕಳಿಸ್ತೀನಿ ನಾನು. ನಿನ್ನ ಲೊಕೇಶನ್ ನನಗೆ ಗೊತ್ತಿಲ್ಲ, ನೀನು ತಪ್ಸ್ಕೊಬೋದು ಅಂತ ಕನ್ಸ್ಕೊಂಡ್ಬಿಡ. ನಿನ್ನ ಪಾತಾಳದಲ್ಲಿದ್ದರೂ ಪೊಲೀಸವ್ರು ನಿನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಓಕೆನಾ ಸಿದ್ದು, ನಿನ್ನನ್ನೇ ಕೇಳ್ತಾ ಇರೋದು ಅಂದ ತಕ್ಷಣ ಸಿದ್ಧಾರ್ಥ್ ಸರಿ ಆಯಿತು ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೋತಾರೆ. ಮುಂದಿನ ಸಂಚಿಕೆಯಲ್ಲಿ ಸಿದ್ಧಾರ್ಥ್ ಇಂದನ್ನು ಮೀಟ್ ಮಾಡಿದ ತಕ್ಷಣ ನನ್ನನ್ನು ಯಾಕೆ ಮೀಟ್ ಮಾಡೋಕ್ಕೆ ಕೇಳಿದೆ ಅಂದ ತಕ್ಷಣ ಇಂದ್ರ ನೀನು ಅಮೂಲ್ಯನ ಪ್ರೀತಿಸಿದ ವಿಚಾರ, ಅವ್ರು ನೀವಿಬ್ಬರು ಓಡೋಗಿದ್ದ ವಿಚಾರ, ಮದುವೆ ಆಗದೆ ಬಿಟ್ಟೋಗಿದ್ದ ವಿಚಾರನ ಹೇಳ್ಬೇಕು ನೀನು ಅಂತ ಅಂದ್ಬಿಟ್ಟು ಸಿದ್ಧಾರ್ಥ್ ಕೇಳಿದೆ. ಆಮೇಲೆ ಸಿದ್ಧಾರ್ಥ್ ಅವ್ರ ಮನೆ ಹತ್ರ ಬರ್ತಾನೆ. ಅದನ್ನು ವಲ್ಲಭ ನೋಡ್ಬಿಡ್ತಾನೆ. ಸಿದ್ದು ಏನು ಮಾಡ್ತಿದ್ದಾನೆ ಇಲ್ಲಿ, ಇವನು ಮತ್ತು ಅಮೂಲ್ಯನ ಮಧ್ಯೆ ಹಳೆ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಹೇಳಕ್ಕೆ ಬಂದಿದ್ದಾನೆ ಇಲ್ಲಿ ಅಂತ ಅಂದ್ಬಿಟ್ಟು ಗಾಬರಿ ಮಾಡ್ಕೋತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.